ಕ್ರಾಸ್ನಲ್ಲಿ ಉಗ್ರಗೊಂಡಿದೆ ಹೋರಾಟ. ಅಲ್ಲಿ ಎಂಬೆಸಿ ಬುಲ್ವಾರ್ಡ್ ಅಪಾರ್ಟ್ಮೆಂಟ್ಗೆ ನುಗ್ಗೋಕೆ ಯತ್ನವನ್ನು ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಎಂಟ್ರಿಯಲ್ಲಿ ಬೋರ್ಡ್ಗಳನ್ನು ಕಿತ್ತು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಟರ್ ಲಾರಿ ಮೇಲೇರಿ ಬೋರ್ಡನ್ನು ಕಿತ್ತು ಹಾಕಿದ್ದಾರೆ ಹೋರಾಟಗಾರರು. ಕಾರಣ ಅಲ್ಲಿ ನಾಮಫಲಕ ಇರೋದು ಆಂಗ್ಲ ಭಾಷೆಯಲ್ಲಿದ್ದರಿಂದ ವಾಟರ್ ಟ್ಯಾಂಕ್ ಮೇಲೆ ಹತ್ತಿ ಅಲ್ಲಿ ಲಾರಿ ಮೇಲೆ ಹತ್ತಿ ಅದನ್ನು ಕಿತ್ತಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಹಲೋ ನಮ್ದೆ 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 ಪಂಚಾಗಿದೆ 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 ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಇದು ಕೋಗಿಲು ಕ್ರಾಸ್ ಬಳಿ ಈಗ ನೇರ ದೃಶ್ಯಾವಳಿಗಳಿವು. ಅಲ್ಲಿ ಎಲ್ಲೆಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳು ಕಾಣಿಸುತ್ತೋ, ಅಕ್ಷರಗಳು ಕಾಣಿಸುತ್ತೋ ಅವನ್ನೆಲ್ಲ ಕಿತ್ತೆಸೆಯುವಂಥ ಕೆಲಸವನ್ನು ಮಾಡಿದ್ದಾರೆ, ಒಡೆದು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಆಂದೋಲನವನ್ನು ಇವತ್ತು ಆರಂಭ ಮಾಡಿದ್ದಾರೆ. ಉಗ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಇಲ್ಲಿಯವರೆಗೂ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದ್ವಿ, ಅವರು ಕೇಳಲಿಲ್ಲ. ಮನವಿಯನ್ನು ಮಾಡಿದ್ವಿ, ಕರಪತ್ರವನ್ನು ಹಂಚಿದ್ವಿ, ಆದರೆ ಅದ್ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇವತ್ತು ನಾವೇ ಧುಮುಕಿ ಅದನ್ನು ಒಡೆದಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಈ ರೀತಿಯಾಗಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸೊ ಎಲ್ಲೆಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳು ಸಿಗುತ್ತೋ ಅವುಗಳನ್ನೆಲ್ಲ ಒಡೆದಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದು ಬೆಂಗಳೂರಿನ ಎಲ್ಲ ಭಾಗಗಳಲ್ಲಿ ಈ ರೀತಿಯಾಗಿ ಆಕ್ರೋಶವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಹೋರಾಟವನ್ನು ಮಾಡ್ತಾ ಇದೆ. ಹಲವು ಕಡೆಗಳಲ್ಲಿ ಪೊಲೀಸರು ಕೆಲವು ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಹಾಗೆ ಇದ್ದಾರೆ. ಸೊ ಎಲ್ಲೆಲ್ಲಿ ಕನ್ನಡ ಭಾಷೆಯಲ್ಲಿರುವಂತಹ ಹೋಲ್ಡಿಂಗ್ಸ್ಗಳು ಕಾಣಿಸುತ್ತೋ ಅವುಗಳನ್ನೇನು ಮಾಡಿದ್ದಾರೆ, ನಾಮಫಲಕಗಳು ಏನು ಮಾಡಿದ್ದಾರೆ ಅವನ್ನೆಲ್ಲ ಹಾಗೆ ಇಟ್ಟಿದ್ದಾರೆ. ಬಟ್ ಆಂಗ್ಲ ಭಾಷೆಯಲ್ಲಿರುವಂಥದ್ದು ಯಾವ್ಯಾವ್ದು ಇದ್ದಾವೆ. ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಯಾವ ರೀತಿಯಾದಂಥ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಪ್ರತಿಭಟನೆ? ಅರುಣ್, ಸದ್ಯ ಗಮನಿಸ್ತಾ ಇರ್ಬೋದು, ನಾವೀಗ ಕೋಗಿಲು ಕ್ರಾಸ್ನ ಬಳಿಯಲ್ಲಿರುವಂತಹ ಟೊಯೋಟಾ ಶೋರೂಮ್ನ ಮುಂಭಾಗದಲ್ಲಿದ್ದೇವೆ. ಅಕ್ಷರಶಃ ಈ ಭಾಗದಲ್ಲಂತೂ ನಿಜಕ್ಕೂ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇದ್ರಿ, ಪ್ರತಿ ಒಂದು ಅಂಗಡಿಗಳು ಎಲ್ಲೆಲ್ಲಿ ಆಂಗ್ಲ ಪದವನ್ನ ಬಳಕೆ ಮಾಡಿದ್ದಾರೆ ಅಂದ್ರೆ ಕನ್ನಡವನ್ನ ಕಡಿಮೆ ಪರ್ಸೆಂಟ್ ಬಳಸಿದ್ದಾರೆ, ಅಲ್ಲೆಲ್ಲವೂ ಸಹ ಹೋರಾಟಗಾರರು ನುಗ್ಗಿ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಖುದ್ದು ಪ್ರತಿಭಟನಾ ನಿರತನೆ ಮಾಡ್ತಾ ಇದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಈಗ ಯಲಹಂಕದ ಕೋಗಿಲು ಕ್ರಾಸ್ಗೆ ಬರ್ತಾ ಇದ್ರೆ ನೇರವಾಗಿ ಈ ರ್ಯಾಲಿಯನ್ನ ತೆಗೆದುಕೊಂಡು ಯಲಹಂಕದ ಮುಂಭಾಗದ ಮುಂದೆ ಇರುವಂತಹ ಹೆಬ್ಬಾಳದ ಬಳಿ ಇರುವಂತಹ ಮಾಲ್ ಆಫ್ ಏಷ್ಯಾಗೆ ಹೋಗ್ಲಿಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಸೊ ಗಮನಿಸ್ತಾ ಇದ್ರೆ ಅವರ ಆಕ್ರೋಶ ಯಾವ ರೀತಿ ಇದೆ ಅಂತೇಳಿ, ಎಲ್ಲೇ ಆಂಗ್ಲ ಪದಗಳು ಕಂಡ್ರು ಸಾಕು ಅದನ್ನ ಆ ಬೋರ್ಡ್ಗಳನ್ನ ಕಿತ್ತು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಮಾಲ್ ಆಫ್ ಏಷ್ಯಾ ಬಳಿ ಹೋಗ್ಲಿಕ್ಕೆ ಎಲ್ಲ ತಯಾರಿಗಳಾಗಿದೆ. ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಬಟ್ ಆದ್ರೆ ಕಾರ್ಯಕರ್ತರು ಅದನ್ನ ಮೀರಿ ಬಂದ ಹಿನ್ನೆಲೆಯಲ್ಲಿ ಸದ್ಯ ಪೊಲೀಸರು ಮಾಡಿಕೊಂಡಿದ್ದಂತ ರೂಪುರೇಷೆಗಳೆಲ್ಲವೂ ಕೂಡ ಒಂದು ಕಡೆ ಫ್ಲಾಪ್ ಆಗಿದೆ. ಸೊ ಇವರನ್ನ ಕಂಟ್ರೋಲ್ ಮಾಡಲು ಆಗದಂತ ಪರಿಸ್ಥಿತಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಇವತ್ತು ಎಲ್ಲೋ ಒಂದ್ ಕಡೆ ಶಕ್ತ ಆಗಿಲ್ಲ. ಸೊ ಅದೇ ಕಾರಣಕ್ಕಾಗಿ ಇವತ್ತು ದೊಡ್ಡ ಮಟ್ಟದ ಆಕ್ರೋಶ ಈ ಪ್ರಮಾಣದಲ್ಲಿ ಹೊರಹಾಗ್ತಾ ಇರುವಂತದ್ದು. ಈಗಾಗಲೇ ನಾರಾಯಣಗೌಡ ಅವರನ್ನ ವಶಕ್ಕೆ ಪಡೆದು ಬಸ್ನಲ್ಲಿ ಅವರನ್ನ ಕರ್ಕೊಂಡು ಹೋಗ್ಲಾಗ್ತದೆ. ಮತ್ತೊಂದ್ ಕಡೆ ಅವ್ರ ಜೊತೆ ಇದ್ದಂತಹ ಸಹಸ್ರಾರು ಕಾರ್ಯಕರ್ತರು ರಸ್ತೆ ಮೂಲಕ ಈಗ ಆ ರಸ್ತೆಯ ಮೂಲಕವೇ ಮಾಲ್ ಆಫ್ ಏಷ್ಯಾ ಕಡೆಗೆ ನುಗ್ಗಿ ಹೋಗ್ತಾ ಇರುವಂತದ್ದು. ಸದ್ಯ ಇವರನ್ನ ಕಂಟ್ರೋಲ್ ಮಾಡುವಂತದ್ದು ಈಗ ಅಸಾಧ್ಯ ಆಗ್ತಾ ಇದೆ. ಸೊ ಅದೇ ಕಾರಣಕ್ಕಾಗಿ ದಾರಿಯಲ್ಲಿರುವಂತ ಯಾವೆಲ್ಲ ಆಂಗ್ಲ ಬೋರ್ಡ್ಗಳನ್ನ ಹಾಕಿರುವಂತ ಅಂಗಡಿಗಳಿದೆ ಅಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿ ಅವರಿಗೆ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಗೆ ಆ ಬೋರ್ಡ್ಗಳನ್ನ ಕಂಪ್ಲೀಟ್ ಆಗಿ ಕಿತ್ತಾಕುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಅರುಣ್,
ರಘು, ಈಗ ಹಲವು ಕಡೆಗಳಲ್ಲಿ ಈಗ ಕಾರ್ಯಕರ್ತರನ್ನೆಲ್ಲ ವಶಕ್ಕೆ ಪಡೆಯುವಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಕಡೆಯೂ ಕೂಡ ಪೊಲೀಸರಿಗೆ ಕಾರ್ಯಕರ್ತರನ್ನು ವಶಕ್ಕೆ ಪಡಿತಾ ಇದ್ದಾರಾ ಹೇಗೆ ಅಂತ? ಖಂಡಿತವಾಗಿ ಒಂದಷ್ಟು ಆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಯ್ತು. ಸುಮಾರು 7 ರಿಂದ 8 ಬಸ್ಗಳಲ್ಲಿ ಕಾರ್ಯಕರ್ತರನ್ನು ವಶಕ್ಕೆ ಪಡೆದ್ರು. ಬಟ್ ಆದ್ರೆ ಕಾರ್ಯಕರ್ತರು ಇವರು ಎಷ್ಟು ಊಹೆನ ಮಾಡ್ಕೊಂಡಿದ್ರು, ಎಷ್ಟು ಅಂದಾಜನ್ನ ಮಾಡಿದ್ರು, ಅದಕ್ಕಿಂತ ಮಿಗಿಲಾಗಿ ಬಂದ ಕಾರಣಕ್ಕಾಗಿ ಸದ್ಯ ಅವರನ್ನ ಕಂಟ್ರೋಲ್ ಮಾಡುವಂಥದ್ದು ಬಹಳ ಅಸಾಧ್ಯ ಆಗಿದೆ. ಒಂದಷ್ಟು ಕಡೆಗಳಲ್ಲಿ ಬೇರೆ ಬೇರೆ ಕಡೆಗಳಿಂದ ತಂಡೋಪತಂಡವಾಗಿ ಬಂದು ಜಾಯ್ನ್ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಅವರನ್ನ ಕಂಟ್ರೋಲ್ ಮಾಡುವಂಥದ್ದು ಬಹಳ ಕಷ್ಟ ಆಗ್ತದೆ. ಗಮನಿಸ್ತಾ ಇರ್ಬೋದು, ವಾಹನಗಳಲ್ಲಿ ಬಂದು ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಮಧ್ಯೆ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಸೇರ್ಲಿಕ್ಕೆ ಕಾರಣ ಆಗ್ತದೆ. ಸೊ ಇದು ಸವಾಲಾಗ್ತಾ ಇರುವಂತ ಕಾರಣಕ್ಕಾಗಿ ಈ ಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪೊಲೀಸರು ಕಾರ್ಯಕರ್ತರು ಅಂದ್ರೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅರುಣ್, ರಘು, ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾರ್ಯಕರ್ತರು ಬಂದು ಈ ಹೋರಾಟದಲ್ಲಿ ಧುಮುಕ್ತಾ ಇದ್ದಾರಾ ಅಂತ? ಖಂಡಿತವಾಗಿಯೂ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ದಕ್ಷಿಣ ಭಾರತ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಸೇರಿದಂತೆ ಕರಾವಳಿ ಭಾಗದಿಂದಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದ್ದಾರೆ. ಈಗಾಗಲೇ ಕಳೆದ 15 ದಿನಗಳಿಂದಲೂ ಕೂಡ ಈ ಒಂದು ಅಭಿಯಾನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಮಾಡಬೇಕು ಅಂತೇಳಿ ಕರವೇ ಪ್ಲಾನ್ಗಳನ್ನು ಮಾಡಿಕೊಂಡಿತ್ತು. ಸೊ ಅದೇ ಕಾರಣಕ್ಕಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಾರ್ಯಕರ್ತರನ್ನು ಒಟ್ಟಾಗಿ ಬರಲಿಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ರು. ಸೊ ಆ ನಾರಾಯಣಗೌಡರ ಕರೆ ಏನಿತ್ತು ಅದರ ಪ್ರತಿಫಲವಾಗಿ ಇವತ್ತು ಇಡೀ ಕರ್ನಾಟಕದ ಮೂಲೆಯಿಂದ ಸದ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನಾ ನಿರತರು ಬಂದಿದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಈ ಪ್ರಮಾಣದಲ್ಲಿ ನಮಗೆ ಪ್ರತಿಭಟನಾ ಸಂಖ್ಯೆ ಕಾಣ್ತಾ ಇರುವಂಥದ್ದು. ಕೇವಲ ಪುರುಷರು ಮಾತ್ರ ಅಲ್ಲ, ಸಾಕಷ್ಟು ಮಹಿಳೆಯರು ಬಂದಿದ್ದಾರೆ. ನನ್ನೊಟ್ಟಿಗಿದ್ದಾರೆ, ಮಾತನಾಡಿಸುವಂತ ಪ್ರಯತ್ನ ನೋಡ್ತಾರೆ. ಅಮ್ಮ, ಎಲ್ಲಿಂದ ಬಂದಿದ್ದಾರೆ? ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ನಾರಾಯಣಗೌಡರು ಬಣದಿಂದ ಬಂದಿದೀವಿ. ಏನ್ ಹೇಳ್ತೀರಿ ಇವತ್ತು? ಏನ್ ಹೇಳ್ತೀರಿ ಪ್ರತಿಭಟನೆ ಬಗ್ಗೆ? ಪ್ರತಿಭಟನೆ ಇನ್ನೂ ಜೋರ ನಡೆಸ್ತೀವಿ. ಇವರು ಕನ್ನಡ ತೆಗಿಲಿಲ್ಲ, ಬೋರ್ಡ್ ಅಂದ್ರೆ ಹೊರಗಡೆಯಿಂದ ಬಂದ್ರು. ನಾವು ಇಲ್ಲಿ ಜನಕ್ಕೆ ನ್ಯಾಯ ಬೇಕೇ ಬೇಕು. ಇಂಗ್ಲಿಷ್, ಹಿಂದಿ ತಮಿಳು ಅವರು ಹೊರಗಡೆ ಹೋಗ್ಬೇಕು, ಇಲ್ಲ ಬೋರ್ಡ್ ತೆಗಿಬೇಕು. ಇಲ್ಲ ಅಂತಂದ್ರೆ ನಾವು ಅವ್ರು ಬಿಡಲ್ಲ. ಸರ್, ಇಲ್ಲಿ ಅತಿಯಾಗಿ ಮಿತಿ ಮೀರಿ ಹೋಗಿದೆ ಆಂಗ್ಲ ಭಾಷೆ. ಅವರಿಗೆ ಇದು ಕಡೆ ಎಚ್ಚರಿಕೆ ನಮ್ಮ ಕನ್ನಡ ಪತ್ರ ನಾರಾಯಣಗೌಡರು ಕೊಟ್ಟಿದ್ದಾರೆ. ಇವರಿಗೆ ಇದ್ರ ಮೇಲೆ ಎಚ್ಚರಿಕೆ ಆಗಲಿಲ್ಲದ್ರೆ ಇವತ್ತೇನು ಶಾಂಪಲ್ ಮೊನ್ನೆ ಟೀಚರ್ ಇವತ್ತು ಶಾಂಪಲ್ ಒಂದ್ ಕಡೆ ನಿಮ್ಮನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಗ್ತದೆ. ಪೊಲೀಸರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಬೇಕಾದ್ರೂ ಅರೆಸ್ಟ್ ಮಾಡ್ಲಿ, ಇನ್ನೂ ಅರೆಸ್ಟ್ ಆಗಕ್ಕೂ ನಾವು ರೆಡಿ ಇದ್ದೀವಿ. ಎಷ್ಟು ಕೇಸ್ ಹಾಕಬೇಕು ಸಿದ್ಧ. ಈ ರಾಜ್ಯದಲ್ಲಿ ಕನ್ನಡ 65% ಸರ್ಕಾರ ಘೋಷಣೆ ಮಾಡಿದೆ. ಈ ಕೂಡಲೇ ಅನ್ಯ ಭಾಷಿಕರು ಯಾರೇ ಭಾಷಿಕರು ಇಲ್ಲಿ ವಲಸೆ ಬಂದಿದ್ದೀರಾ, ಇಲ್ಲಿ ದುಡಿಮೆ ಮಾಡಕ್ ಬಂದಿದ್ದೀರಾ ನೀವು. ಕೂಡಲೇ ಈ ರಾಜ್ಯದಲ್ಲಿ ನಡೆದುವಂತ 65% ಕನ್ನಡ ಹಾಕ್ಬೇಕು. ಇಲ್ಲ ಅಂದ್ರೆ ನಾರಾಯಣಗೌಡರು ನೇತೃತ್ವದಲ್ಲಿ ಏನು ಹೋರಾಟ ನಡೀತಿದೆ ಮುಂದೆ ಇನ್ನೂ ಒತ್ತಿಗೆದ್ದಿ ಇಡೀ ನಾಡಿನಲ್ಲಿ ಇಲ್ಲಿ ಬೆಂಗಳೂರಿನಲ್ಲ ಇಡೀ ಜಿಲ್ಲೆ ಹೋಬಳಿ ಮಟ್ಟದಲ್ಲೂ ಕನ್ನಡವನ್ನು ಉಳಿಸ್ತೀವಿ, ಕನ್ನಡವನ್ನು ಕಾಪಾಡ್ತೀವಿ. ಈಗ ಎಲ್ಲಿಗೆ ಹೋಗ್ತೀರಿ? ಈಗ ಎಲ್ಲಿವರೆಗೂ ಉದ್ದಕ್ಕೂ ಹೋಗ್ತೀವಿ. ಕಬ್ಬನ್ ಪಾರ್ಕ್ವರೆಗೂ ಹೋಗ್ತೀವಿ. ಬರುವಂತ ಏನ್ ಇಂಗ್ಲಿಷು ಯಾವುದೇ ಭಾಷೆರು ಪುಡಿ ಮಾಡ್ತೀವಿ. ಯಾವ್ದೇ ಕೇಸ್ ಹಾಕಿದ್ರು ಏನಾದ್ರೂ ಸರಿ ಕನ್ನಡ ಮೊದಲು ಇರ್ಬೇಕು, ಅಗ್ರಸ್ಥಾನವನ್ನೇ ಕನ್ನಡವನ್ನು ಬಳಸಬೇಕು. ಪ್ರತಿಭಟನಾಕಾರರ ಆಕ್ರೋಶ ಈಗಾಗಲೇ ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವಂತ ಆದೇಶ ಏನಿದೆ ಅದನ್ನ ನೀವು ಫಾಲೋ ಮಾಡಲಿಲ್ಲ ಅಂದ್ರೆ ಇದಕ್ಕೂ ಮೀರಿ ನಾವು ನಿಮ್ಮ ವಿರುದ್ಧ ಹೋರಾಟಗಳನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅರುಣ್, ಓಕೆ ರಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಕನ್ನಡ ನಾಮಫಲಕಗಳನ್ನು ಹಾಕುವವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕರವೇ ಕಾರ್ಯಕರ್ತರು ಬಂದು ಈ ಹೋರಾಟದಲ್ಲಿ ಧುಮುಕಿದ್ದಾರೆ. ಕನ್ನಡಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಕೂಡ ಬೆಂಬಲವನ್ನು ಕೊಟ್ಟು ಹೋರಾಟದಲ್ಲಿ ಧುಮುಕಿದ್ದಾರೆ. ನಮ್ದೇ ಪಂಚಾಗಿದೆ.
ಅಲ್ವಾ ಅಲ್ವಾ ನಮ್ದೇ 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 ಸೊ ಈಗ ಅಲ್ಲಿ ಪ್ರತಿಭಟನೆ ಮಾತ್ರ ಯಾವುದೇ ರೀತಿಯಲ್ಲಿ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ದಂಥ ಮಾಹಿತಿಯ ಪ್ರಕಾರ ಅಲ್ಲಿ 8 ಬಸ್ಗಳಲ್ಲಿ ಕಾರ್ಯಕರ್ತರನ್ನೆಲ್ಲ ತುಂಬಿಕೊಂಡು ಹೋದರೂ ಸಹ ಕಾರ್ಯಕರ್ತರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಹಲವು ಜಿಲ್ಲೆಗಳಿಂದ ಕಾರ್ಯಕರ್ತರನ್ನ ಕರ್ಕೊಂಡು ಬಂದಿದ್ದಾರೆ ಸ್ವತಃ ಅವರೇ. ನಾವು ಈ ಹೋರಾಟದಲ್ಲಿ ಧುಮುಕ್ತೀವಿ ಅಂತ, ಅದು ಕನ್ನಡ ಭಾಷೆಗೋಸ್ಕರ, ನಮ್ಮ ಭಾಷೆಗೋಸ್ಕರ.